ಈ ಸುದ್ದಿಯ ವಿಶ್ಲೇಷಣೆಗೆ ಹೋಗುವುದಕ್ಕೂ ಮೊದಲು ಈ ವಿಡಿಯೋವನ್ನು ನೋಡೋಣ. कैप्टन अंशुमन सिंह दामी मेडिकल कोर 26वीं बटालियन पंजाब रेजिमेंट मरणोपरांत। कैप्टन अंशुमन सिंह ऑपरेशन मेघदूत के अंतर्गत सियाचिन ग्लेशियर में चिकित्सा अधिकारी के रूप में तैनात थे। आपने 19 जुलाई 2023 को वहां स्थित चंदन ड्रॉपिंग जोन में हुई भीषण अग्नि दुर्घटना के दौरान नजदीक की फाइबर ग्लास हट में फंसे लोगों को सुरक्षित बाहर निकालने में मदद की। इसी दौरान मेडिकल इन्वेस्टिगेशन शेल्टर को आग की चपेट में आता देख वो अपने प्राणों की परवाह न करते हुए उसमें कूद पड़े ताकि जीवन रक्षक दवाइयों और उपकरणों को बचाया जा सके। तकरीबन 17,000 फीट की ऊंचाई पर चल रही तेज हवाओं के कारण आग की निरंतर बढ़ती लपटों ने पूरे शेल्टर को अपनी गिरफ्त में ले लिया और भरसक प्रयासों के बावजूद उन्हें बचाया नहीं जा सका। कैप्टन अंशुमन सिंह ने असाधारण बहादुरी एवं त्याग का परिचय देते हुए देश हित में अपना सर्वोच्च बलिदान दिया। सम्मान ग्रहण करेंगी उनकी धर्मपत्नी श्रीमती स्मृति एवं माता श्रीमती मंजू सिंह। ಜುಲೈ 6ನೇ ತಾರೀಕು ರಾಷ್ಟ್ರಪತಿ ಭವನದಲ್ಲಿ ನಡೆದಂತಹ ಕಾರ್ಯಕ್ರಮದ ವಿಡಿಯೋ. ರಾಷ್ಟ್ರಪತಿ ಭವನದಲ್ಲಿ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಭಾರತದ ಸೇನೆಯಲ್ಲಿ ಅಪ್ರತಿಮ ಶೌರ್ಯವನ್ನು ಪ್ರದರ್ಶನ ಮಾಡಿದಂತಹ ಸೇನಾನಿಗಳಿಗೆ ಶೌರ್ಯ ಪ್ರಶಸ್ತಿಯನ್ನು ಪ್ರದಾನ ಮಾಡಿದರು. ಮರಣೋತ್ತರವಾಗಿ ಕ್ಯಾಪ್ಟನ್ ಅಂಶುಮನ್ ಸಿಂಗ್ ಅವರಿಗೆ ಕೀರ್ತಿ ಚಕ್ರವನ್ನು ಪ್ರದಾನ ಮಾಡಲಾಯಿತು. ಆ ಕೀರ್ತಿ ಚಕ್ರವನ್ನು ಹುತಾತ್ಮ ಕ್ಯಾಪ್ಟನ್ ಅಂಶುಮನ್ ಸಿಂಗ್ ಅವರ ಪತ್ನಿ ಸ್ಮೃತಿ ಮತ್ತು ಅವರ ಕ್ಯಾಪ್ಟನ್ ಅಂಶುಮನ್ ಸಿಂಗ್ ಅವರ ತಾಯಿ ಮಂಜು ಸಿಂಗ್ ಅವರು ಸ್ವೀಕಾರವನ್ನು ಮಾಡಿದರು. ಈ ವಿಡಿಯೋ ಸಾಕಷ್ಟು ಹೊಗಳಿಕೆಗೆ, ಸಾಕಷ್ಟು ಹೆಮ್ಮೆಯ ಸಂಕೇತವಾಗಿ ಸೋಷಿಯಲ್ ಮೀಡಿಯಾಗಳಲ್ಲಿ ಹಬ್ಬಿತು. ಕ್ಯಾಪ್ಟನ್ ಅಂಶುಮನ್ ಸಿಂಗ್ ಅವರ ಪತ್ನಿ ಮರಣೋತ್ತರವಾಗಿ ತಮ್ಮ ಪತಿಯ ಪರವಾಗಿ ಕೀರ್ತಿ ಚಕ್ರವನ್ನು ಸ್ವೀಕಾರ ಮಾಡ್ತಿರುವಂಥ ಈ ದೃಶ್ಯ. ಲೋಕಸಭೆಯಲ್ಲಿ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿಯವರು ಕ್ಯಾಪ್ಟನ್ ಅಂಶುಮನ್ ಸಿಂಗ್, ಹುತಾತ್ಮ ಕ್ಯಾಪ್ಟನ್ ಅಂಶುಮನ್ ಸಿಂಗ್ ಅವರ ತಂದೆ ಮತ್ತು ಅವರ ತಾಯಿ ಮಂಜು ಸಿಂಗ್ ಅವರನ್ನು ಭೇಟಿಯಾಗಿದ್ದಾರೆ. ಈ ಭೇಟಿಯ ಸಂದರ್ಭದಲ್ಲಿ ನಡೆದಂತಹ ಮಾತುಕತೆ ಮತ್ತು ಆ ಬಳಿಕ ಹುತಾತ್ಮ ಕ್ಯಾಪ್ಟನ್ ಅಂಶುಮನ್ ಸಿಂಗ್ ಅವರ ತಾಯಿ ಮಂಜು ಸಿಂಗ್ ಅವರು ಮಾಧ್ಯಮಗಳಿಗೆ ಕೊಟ್ಟಂತಹ ಹೇಳಿಕೆಯೇ ವೆರಿ ವೆರಿ ಇಂಪಾರ್ಟೆಂಟ್. ಅದೇ ಪ್ರಾಮುಖ್ಯತೆಯನ್ನು ಪಡ್ಕೊಂಡಿರುವಂಥದ್ದು. ಕ್ಯಾಪ್ಟನ್ ಅಂಶುಮನ್ ಸಿಂಗ್ ಅವರ ತಾಯಿ ರಾಹುಲ್ ಗಾಂಧಿ ಅವರನ್ನು ಭೇಟಿ ಮಾಡಿದ ಬಳಿಕ ಮಾಧ್ಯಮಗಳಿಗೆ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ರಾಷ್ಟ್ರಪತಿ ಭವನದಲ್ಲಿ ನಡೆದಂತಹ ಕಾರ್ಯಕ್ರಮದ ಸಂದರ್ಭದಲ್ಲಿ ರಾಹುಲ್ ಗಾಂಧಿ ಅವರು ನಮ್ಮ ಜೊತೆ ಬಂದು ಮಾತನಾಡಿದ್ರು, ನಮ್ಮನ್ನು ಭೇಟಿ ಆಗ್ತೀನಿ ಅಂತ ಹೇಳಿದ್ರು. ಸೊ ಇವತ್ತು ಭೇಟಿಯಾಗಿದ್ದಾರೆ. ಭೇಟಿಯ ಸಂದರ್ಭದಲ್ಲಿ ಸಹಜವಾಗಿಯೇ ವಿಶೇಷವಾಗಿ ಅಗ್ನಿವೀರ್ ಯೋಜನೆಯ ಬಗ್ಗೆಯೂ ಕೂಡ ಚರ್ಚೆ ಮಾಡಿದ್ದೇವೆ. ರಾಹುಲ್ ಗಾಂಧಿಯವರ ಜೊತೆಗೆ ಅಗ್ನಿವೀರ್ ಯೋಜನೆ ರದ್ದಾಗಬೇಕು, ಅಗ್ನಿವೀರ್ ಯೋಜನೆ ಸರಿಯಲ್ಲ, ಸೇನೆಯಲ್ಲಿ ಕೇವಲ 4 ವರ್ಷಕ್ಕೆ ಸೈನಿಕರನ್ನು ನೇಮಕಾತಿ ಮಾಡಿಕೊಳ್ಳುವಂಥದ್ದು ಸರಿಯಲ್ಲ. ನನ್ನ ಗಂಡ ಕೂಡ ಸೇನೆಯಲ್ಲಿದ್ದು ಬಂದಂಥವರು, ನನ್ನ ಮಗ ಕೂಡ ಸೇನೆಯಲ್ಲಿದ್ದಂಥವನು. ಸೇನೆಯಲ್ಲಿ ಕೇವಲ 4 ವರ್ಷಕ್ಕೆ ನೇಮಕಾತಿಯನ್ನು ಮಾಡಿಕೊಳ್ಳುವಂಥದ್ದು ಸರಿಯಲ್ಲ. ಈ ಹಿಂದೆ ಸೈನಿಕರಿಗೆ ಯಾವ ರೀತಿ ಅವರು ನಿವೃತ್ತರಾದ ಬಳಿಕ ಕುಟುಂಬಗಳಿಗೆ ಪಿಂಚಣಿ ಸಿಗ್ತಾ ಇತ್ತು, ಅದೇ ರೀತಿ ಪಿಂಚಣಿಯ ಸೌಲಭ್ಯ ಅಗ್ನಿವೀರ್ಗಳಿಗೂ ಕೂಡ ಸಿಗಬೇಕು. ಜೊತೆಗೆ ಕ್ಯಾಂಟೀನ್ ಸೌಲಭ್ಯ ಕೂಡ ಸಿಗಬೇಕು. ಇದನ್ನು ರಾಹುಲ್ ಗಾಂಧಿಯವರ ಜೊತೆಗೆ ನಾವು ಚರ್ಚೆ ಮಾಡಿದ್ದೀವಿ. ರಾಹುಲ್ ಗಾಂಧಿಯವರು ಲೋಕಸಭೆಯಲ್ಲಿ ಮತ್ತೆ ಪ್ರಸ್ತಾಪ ಮಾಡುವ ಭರವಸೆಯನ್ನು ಕೊಟ್ಟಿದ್ದಾರೆ ಅಂಥೇಳಿ ಹುತಾತ್ಮ ಕ್ಯಾಪ್ಟನ್ ಅಂಶುಮನ್ ಸಿಂಗ್ ಅವರ ತಾಯಿ ಮಂಜು ಸಿಂಗ್ ಅವರು ಮಾಧ್ಯಮಗಳಿಗೆ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ವೆರಿ ವೆರಿ ಇಂಪಾರ್ಟೆಂಟ್ ಸ್ಟೇಟ್ಮೆಂಟ್, वेरी इंपॉर्टेंट स्टेटमेंट। मैम के लिए आगे से टीटी चल रहा था भाई, तुम लोग ने अरे रुक जाओ थोड़ा, रुक जाओ भैया, कट लेने दो। वहाँ का जो राइट बनता है वो जो फौज का रूल है, जो फौज में रूल है वही हो रहा है, कोई अलग नहीं है। किसी के साथ कोई
दो तरह का नहीं है, पर यह है कि आगे रूल कुछ और हो जाए जो माँ बाप खाली करते हैं। आपको लगता है ये अग्निवीर जो योजना है वो सही बिल्कुल है? नहीं है। मैं उस पर भी डिस्कस करके आई हूँ कि मुझे क्योंकि मैं हस्बैंड फ़ौज से ही रिटायर हुए हैं, बेटा भी फ़ौज में ही गया था, तो उस पर भी मैं चर्चा की हूँ कि ऐसे फ़ौज में ना हो कि 4 साल और उनको पेंशन ना, जो भी फैसिलिटी है इक्वल होना चाहिए। मैं इस पे भी डिस्कस करने आई थी। मुझे मौका मिला तो फ़ौज के लिए मैं बहुत कुछ चाहती हूँ कि उम्मीद है कि साहब अगर उस ओहदे पे बैठेंगे आगे या विपक्ष में भी बैठे हैं तो मुझे पॉजिटिव मिला कि वो कुछ करें। सवाल ये पूछना था कि आज राहुल जी से मिलने की वजह मतलब आप लोग चाहती थी या राहुल जी चाहते थे? मैं इमोशनली थी वहाँ, मैं सोची राष्ट्रपति भवन। राष्ट्रपति भवन में, तो मैं उनसे बोली मैं आपसे मिलना चाहती हूँ, आपने क्योंकि कहा? उनका जब भी मैं स्पीच देखती हूँ सदन में, मैं बहुत सदन ये सब फॉलो करती हूँ न्यूज में, तो मुझे मन कर रहा था कि अगर सामने है तो मैं थोड़ा बात करूँ, और तो उन्होंने सीधा बोला अभी तो टाइम नहीं है पर आप नंबर दे दो। तो उस दिन से मुझे बार बार कॉल हुआ, क्योंकि मैं थोड़ा और भी कहीं गई थी, तो हमें बुलाया गया, और ये रिस्पेक्ट सर आंखों पे। ಹುತಾತ್ಮ ಕ್ಯಾಪ್ಟನ್ ಅಂಶುಮಾನ್ ಸಿಂಗ್ ಅವರ ತಾಯಿಯೇ ಅಗ್ನಿವೀರ್ ಯೋಜನೆಗೆ ವಿರೋಧವನ್ನು ವ್ಯಕ್ತಪಡಿಸಿ ಹೇಳಿಕೆಯನ್ನು ಕೊಟ್ಟಿರುವಂಥದ್ದು. ಕ್ಯಾಪ್ಟನ್ ಅಂಶುಮಾನ್ ಸಿಂಗ್ ಅವರು ಜುಲೈ 19ನೇ ತಾರೀಕು ಸಿಯಾಚನ್ನಲ್ಲಿ ಸೇನೆಯ ಶಸ್ತ್ರಾಗಾರಕ್ಕೆ ಸಂಬಂಧಿಸಲ್ಪಟ್ಟಂತಹ ಘಟಕದಲ್ಲಿ ಅಗ್ನಿ ಅವಘಡ ಸಂಭವಿಸಿದಂತಹ ಸಂದರ್ಭದಲ್ಲಿ ಅಲ್ಲಿದ್ದಂತಹ ತಮ್ಮ ಸಹೋದ್ಯೋಗಿಗಳನ್ನು ರಕ್ಷಣೆ ಮಾಡಲಿಕ್ಕೆ ಹೋಗಿ ತಮ್ಮ ಪ್ರಾಣವನ್ನು ಬಲಿದಾನ ಮಾಡಿದರು. ಆ ಅಗ್ನಿ ಅವಘಡದ ಸಂದರ್ಭದಲ್ಲಿ ಕ್ಯಾಪ್ಟನ್ ಅಂಶುಮಾನ್ ಸಿಂಗ್ ಅವರು 5 ಸಹೋದ್ಯೋಗಿಗಳನ್ನು, ಅವರ ಜೀವಗಳನ್ನು ಉಳಿಸಿ ಬಳಿಕ ಅವರೇ ಆ ಅಗ್ನಿಯ ಕೆನ್ನಾಲಿಗೆಯಲ್ಲಿ ತಾವು ಸಿಲುಕಿಕೊಂಡು ತಮ್ಮ ಜೀವವನ್ನು ತೆತ್ತರು, ಬಲಿದಾನವನ್ನು ಮಾಡಿದ್ರು. ಪಂಜಾಬ್ ರೆಜಿಮೆಂಟ್ನ 16ನೇ ಬೆಟಾಲಿಯನ್ನ ಮೆಡಿಕಲ್ ಅಧಿಕಾರಿಯಾಗಿ ಕ್ಯಾಪ್ಟನ್ ಅಂಶುಮಾನ್ ಸಿಂಗ್ ಅವರು ಸೇವೆಯನ್ನು ಸಲ್ಲಿಸ್ತಾ ಇದ್ದರು. 2020ರಲ್ಲಿ ಸೇನೆಗೆ ಸೇರ್ಪಡೆಯಾಗಿದ್ದರು, ಉತ್ತರ ಪ್ರದೇಶದ ದಿಯೋರಿಯಾದವರು. ಸೊ ಅವರ ತಾಯಿ ಇವತ್ತು ರಾಹುಲ್ ಗಾಂಧಿಯವರನ್ನು ಭೇಟಿ ಮಾಡಿದ ಬಳಿಕ ಅಗ್ನಿವೀರ್ ಯೋಜನೆಗೆ ವಿರೋಧವನ್ನು ವ್ಯಕ್ತಪಡಿಸಿದ್ರು. ವೆರಿ ಇಂಪಾರ್ಟೆಂಟ್ ಸ್ಟೇಟ್ಮೆಂಟ್. ಕಾರಣ ಏನು ಅಂತ ಹೇಳಿದ್ರೆ, ರಾಷ್ಟ್ರಪತಿಗಳ ಭಾಷಣದ ವಂದನಾ ನಿರ್ಣಯದ ಮೇಲೆ ಲೋಕಸಭೆಯಲ್ಲಿ ಚರ್ಚೆಯಾದಂತಹ ಸಂದರ್ಭದಲ್ಲಿ ರಾಹುಲ್ ಗಾಂಧಿಯವರು ತಾವು ಭಾರತ್ ಜೋಡೋ ಯಾತ್ರೆ ಮತ್ತು ಆ ಬಳಿಕ ಲೋಕಸಭಾ ಚುನಾವಣೆಯ ಪ್ರಚಾರದ ಸಂದರ್ಭದಲ್ಲಿ ಅಗ್ನಿವೀರ್ ನೇಮಕಾತಿಗೆ ಸಂಬಂಧಪಟ್ಟ ಹಾಗೆ ತಾವು ಸಂಗ್ರಹಿಸಿದ ಅಭಿಪ್ರಾಯಗಳನ್ನು, ಜೊತೆಗೆ ಅಗ್ನಿವೀರಾಗಿ ನೇಮಕಗೊಂಡು ಪ್ರಾಣವನ್ನು ಕಳೆದುಕೊಂಡಂತಹ ಪಂಜಾಬ್ನ ಲುಧಿಯಾನದ ಯೋಧ ಅಜಯ್ ಸಿಂಗ್ ಅವರ ಕುಟುಂಬದ ಜೊತೆಗೆ ನಡೆಸಿದಂತಹ ಮಾತುಕತೆಯ ಅಂಶಗಳನ್ನು ಪ್ರಸ್ತಾಪ ಮಾಡಿದರು. ಆ ಸಂದರ್ಭದಲ್ಲಿ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್, ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಜೊತೆಗೆ ಉಳಿದ BJPಯ ಸಂಸದರು ರಾಹುಲ್ ಗಾಂಧಿಯವರ ವಿರುದ್ಧ ಮುಗಿಬಿದ್ದರು. ರಾಹುಲ್ ಗಾಂಧಿಯವರು ಸುಳ್ಳು ಹೇಳ್ತಿದ್ದಾರೆ, ದೇಶದ ಹಾದಿಯನ್ನು ತಪ್ಪಿಸ್ತಾ ಇದ್ದಾರೆ, ದೇಶಕ್ಕೆ ತಪ್ಪು ಮಾಹಿತಿಯನ್ನು ಕೊಡ್ತಾ ಇದ್ದಾರೆ, ಇದು ಸರಿಯಲ್ಲ, ಕ್ರಮಗಳಾಗಬೇಕು ರಾಹುಲ್ ಗಾಂಧಿಯವರ ವಿರುದ್ಧ ಅಂಥೇಳಿ ಲೋಕಸಭೆಯ ಸ್ಪೀಕರ್ ಅವರ ಎದುರುಗಡೆನೇ ಒತ್ತಾಯವನ್ನು ಮಾಡಿದ್ರು. ಸೊ ಸುಮಾರು ಒಂದು 10 ನಿಮಿಷಗಳ ಕಾಲ ಲೋಕಸಭೆಯಲ್ಲಿ ರಾಹುಲ್ ಗಾಂಧಿ ಅವರ ಭಾಷಣದ ಸಂದರ್ಭದಲ್ಲಿ ಅಗ್ನಿವೀರ್ ಯೋಜನೆಗೆ ಸಂಬಂಧಪಟ್ಟಂತೆ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್, ಅಮಿತ್ ಶಾ ಮತ್ತು ರಾಹುಲ್ ಗಾಂಧಿ BJP ಸಂಸದರ ನಡುವೆ ವಾಗ್ವಾದ, ಮಾತಿನ ಸಂಘರ್ಷ ಕೂಡ ನಡೆಯಿತು. ನೋಡಿ, ಇವತ್ತು ಕ್ಯಾಪ್ಟನ್, ಹುತಾತ್ಮ ಕ್ಯಾಪ್ಟನ್, ಸೇನೆಯಲ್ಲಿ ವೈದ್ಯಾಧಿಕಾರಿಯಾಗಿದ್ದಂತಹ ಕ್ಯಾಪ್ಟನ್ ಅಂಶುಮನ್ ಸಿಂಗ್ ಅವರ ತಾಯಿಯೇ ಹೇಳಿದ್ದಾರೆ ಅಗ್ನಿವೀರ್ ಯೋಜನೆ ಸರಿಯಲ್ಲ. 4 ವರ್ಷ ಸೇನೆಯಲ್ಲಿ ಸೇವೆ ಸಲ್ಲಿಸಿ ನಿವೃತ್ತರಾದ ಬಳಿಕ ಆ ಯುವಕರು ಏನು ಮಾಡಬೇಕು, ಅವ್ರಿಗೆ ಏನು ದಿಕ್ಕು ಎನ್ನುವಂತಹ ಪ್ರಶ್ನೆಯನ್ನು ಕೂಡ ಕೇಳಿದ್ದಾರೆ. ವೆರಿ ಇಂಪಾರ್ಟೆಂಟ್ ಬೈಟ್ ಇದು, ವೆರಿ ಇಂಪಾರ್ಟೆಂಟ್ ಸ್ಟೇಟ್ಮೆಂಟು. ಖಂಡಿತವಾಗಿ ಇದು ಮತ್ತೆ ಎಗೇನ್ ಈ ಬಾರಿ ಸಂಸತ್ತಿನ ಬಜೆಟ್ ಅಧಿವೇಶನದ ಸಂದರ್ಭದಲ್ಲಿ ಲೋಕಸಭೆಯಲ್ಲಿ ಪ್ರಸ್ತಾಪ ಆಗುತ್ತೆ. ರಾಹುಲ್ ಗಾಂಧಿ ಅವರು ಈ ಹೇಳಿಕೆಯನ್ನು ಪ್ರಸ್ತಾಪ ಮಾಡ್ತಾರೆ. ಸೊ ಅದಕ್ಕೆ ಕೇಂದ್ರ ಸರ್ಕಾರ, ನರೇಂದ್ರ ಮೋದಿಯವರ ಸರ್ಕಾರ ಉತ್ತರ ಕೊಡಬೇಕಾಗತ್ತೆ. ನಾಟ್ ಎ ಗುಡ್ ಸ್ಕೀಮ್ ಅಗ್ನಿವೀರ್ ಯೋಜನೆ. ಪ್ರಮುಖ ಹಿರಿಯ ಸೇನಾಧಿಕಾರಿಗಳು, ವಿಚಿತ್ರ ಏನು ಅಂತ ಹೇಳಿದ್ರೆ, ಯಾರು ಸೇನೆಯಲ್ಲಿ ನಿವೃತ್ತರಾದ ಬಳಿಕ BJPಯನ್ನು ಬಹಿರಂಗವಾಗಿ ಸಪೋರ್ಟ್ ಮಾಡ್ತಾ ಇದ್ರು, ಮೋದಿ ಅವರನ್ನೇ ಯಾರು ಬಹಿರಂಗವಾಗಿ ಸಪೋರ್ಟ್ ಮಾಡ್ತಿದ್ರು, ಅಂತಹ ನಿವೃತ್ತ ಸೇನಾಧಿಕಾರಿಗಳೇ ಅಗ್ನಿವೀರ್ ಯೋಜನೆಗೆ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಅಂತಹ ನಿವೃತ್ತ ಸೇನಾಧಿಕಾರಿಗಳೇ ಯಾರು
ಸೇನೆಯಿಂದ ನಿವೃತ್ತರಾದ ಬಳಿಕ ಮೋದಿಗೆ ಜೈಕಾರವನ್ನು ಹಾಕ್ಕೊಂಡು ಟಿ ವಿಗಳಲ್ಲಿ ಮೋದಿ ಪರವಾದಂತಹ ಡಿಬೇಟ್ಗಳಲ್ಲಿ ಭಾಗವಹಿಸ್ತಾ ಇದ್ದರು. ಅಂತಹ ನಿವೃತ್ತ ಸೇನಾಧಿಕಾರಿಗಳೇ ಅಗ್ನಿವೀರ್ ಯೋಜನೆ ಭಾರತೀಯ ಸೇನೆಗೆ ಒಳ್ಳೆಯದಲ್ಲ ಎನ್ನುವಂಥ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಸೊ ಗೌರ್ಮೆಂಟ್ ನೀಡ್ ಟು ಲಿಸನ್, ಶುಡ್ ಲಿಸನ್, ಕೇಳಬೇಕು. ಎರಡು ಕಿವಿಯನ್ನು ಅಗಲಿಸಿ ಅರಳಿಸಿ ಕೇಳಬೇಕು. ಕೇಳದೆ ಹೋದರೆ ಅಪಾಯಗಳು, ಅನಾಹುತಗಳಿಗೆ ನರೇಂದ್ರ ಮೋದಿ ಸರ್ಕಾರವೇ ಆಹ್ವಾನ ಕೊಟ್ಟ ಹಾಗೆ ಆಗುತ್ತೆ. ಸೊ ಕ್ಯಾಪ್ಟನ್ ಹುತಾತ್ಮ ಯೋಧ ಆ ದೃಶ್ಯಾವಳಿಯನ್ನು ನೋಡ್ತಾ ಇದ್ದರೆ ಕಣ್ಣೀರು ಬರುತ್ತೆ. ಕೀರ್ತಿ ಚಕ್ರವನ್ನು ಕ್ಯಾಪ್ಟನ್ ಅಂಶುಮನ್ ಸಿಂಗ್ ಅವರ ಪತ್ನಿ ಸ್ವೀಕಾರ ಮಾಡುವಂಥ ಸಂದರ್ಭದಲ್ಲಿ ಅದನ್ನು ನೋಡ್ತಾ ಇದ್ದರೆ ಕಣ್ಣೀರು ಬರುತ್ತೆ. ಕ್ಯಾಪ್ಟನ್ ಅಂಶುಮನ್ ಸಿಂಗ್ ಅವರ ಪತ್ನಿ ಆ ಪ್ರಶಸ್ತಿ ಸ್ವೀಕಾರದ ಬಳಿಕ ಕೊಟ್ಟಂಥ ಹೇಳಿಕೆಯ ಪ್ರಕಾರ ಜುಲೈ 19ನೆಯ ತಾರೀಕು ಅಗ್ನಿ ಅವಘಡದಲ್ಲಿ ಅವರು ಪ್ರಾಣವನ್ನು ಕಳ್ಕೊಂಡಿದ್ದು, ಜುಲೈ 18ನೆಯ ತಾರೀಕು ಕಳೆದ ವರ್ಷ ಅಂದರೆ ಹುತಾತ್ಮರಾಗುವುದಕ್ಕಿಂತ ಹಿಂದಿನ ದಿನ ತನ್ನ ಪತ್ನಿಯ ಜೊತೆಗೆ ಮುಂದೆ 50 ವರ್ಷ ನಮ್ಮ ಜೀವನ ಹೇಗಿರುತ್ತೆ ಅಂತೇಳಿ ಕ್ಯಾಪ್ಟನ್ ಅಂಶುಮನ್ ಸಿಂಗ್ 26 ವರ್ಷ, ಇನ್ನು ಸಣ್ಣ ಏಜು, ಅವರು ಚರ್ಚೆಯನ್ನು ಮಾಡಿದ್ರಂತೆ. 50 ವರ್ಷ, ಮುಂದಿನ 50 ವರ್ಷ ನಮ್ಮ ಜೀವನ ಹೇಗಿರುತ್ತೆ ಅಂತೇಳಿ ತನ್ನ ಪತ್ನಿಯ ಜೊತೆಗೆ. ನರೇಂದ್ರ ಮೋದಿಯವರ ಸರ್ಕಾರ ಈಗ ಕನಿಷ್ಠ ಈಗಲಾದರೂ ಒಂದು 56 ಇಂಚಿನ ಎದೆಯಲ್ಲಿ ಎಲ್ಲಾದರೂ ಒಂದು ಕಡೆ ಒಂದು ಜಾಗವನ್ನು ಮಾಡಿಕೊಡ್ಬೇಕು. ನಾವು ಈ ಅಗ್ನಿವೀರ್ ಯೋಜನೆಗೆ ಸಂಬಂಧಪಟ್ಟ ಹಾಗೆ ಏನು ಆಕ್ಷೇಪಗಳೆದ್ದಿದೆ ಅವುಗಳನ್ನು ಕೇಳಲಿಕ್ಕೆ ರೆಡಿ ಎನ್ನುವಂತಹ ಸಣ್ಣದೊಂದು ಜಾಗ, 56 ಇಂಚಿನ ಎದೆಯಲ್ಲಿ ಎಲ್ಲಾದರೂ ಒಂದು ಕಡೆ ಜಾಗವನ್ನು ಮಾಡಿಕೊಡಬೇಕು. ಅದು ಪ್ರಬುದ್ಧತೆಯನ್ನು ತೋರಿಸುತ್ತೆ, ಆಡಳಿತಾತ್ಮಕ ಪ್ರಬುದ್ಧತೆಯನ್ನು.